ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳು. ಒಳ್ಳೆಯವರ ಶಾಪಕ್ಕೆ ಮೋಸ ಮಾಡಿದ ಪಾಪಿಗಳು ಕಣ್ಣೀರು ಹಾಕಲೇಬೇಕು. ಯಾಕಾದರೂ ಮೋಸ ಮಾಡಿದೆನೋ ಎಂದು ಸಾವು ಬದುಕಿನ ನಡುವೆ ನರಳುತ್ತಾರೆ ಖಂಡಿತ. ಭಗವಂತ ಒಂದಲ್ಲ ಒಂದು ದಿನ ನನ್ನನ್ನು ಕಾಪಾಡುತ್ತಾನೆ, ನನ್ನ ಕೈ ಹಿಡಿಯುತ್ತಾನೆ. ನನಗಾದ ಮೋಸದ ವಿರುದ್ಧ ಶಿಕ್ಷೆಯನ್ನು ಮೋಸಗಾರರಿಗೆ ಕೊಡುತ್ತಾನೆ ಎನ್ನುವ ಅಚಲವಾದ ನಂಬಿಕೆ ಮತ್ತು ಪ್ರಾರ್ಥನೆಯಿಂದಲೇ ಒಳ್ಳೆಯವರು ಪ್ರತಿ ಕ್ಷಣ ಬದುಕಿರುತ್ತಾರೆ. ಒಳ್ಳೆಯವರಿಗೆ ಎಷ್ಟೇ ನೋವು ಕಷ್ಟಗಳು ಎದುರಾದರೂ ಅವರು ಹೆದರುವುದಿಲ್ಲ, ಏಕೆಂದರೆ ಅವರು ಬಲವಾಗಿ ಮತ್ತು ಧೈರ್ಯದಿಂದ ನಂಬಿರುವುದು ಆ ಭಗವಂತನನ್ನು. ಯಾವಾಗಲೂ ಒಳ್ಳೆಯ ಆಲೋಚನೆಯಿಂದ ಜೀವನ ನಡೆಸುವ ಒಳ್ಳೆಯವರಿಗೆ ನೀನು ಮೋಸ ಮಾಡಿದೆ ಎಂದರೆ ನಿನ್ನ ಸರ್ವನಾಶವನ್ನು ನೀನೇ ಮಾಡಿಕೊಂಡಂತೆ. ಆದರೆ ಎಂದಿಗೂ ಅವರು ಕುಗ್ಗುವುದಿಲ್ಲ. ನನಗಾದ ಮೋಸಕ್ಕೆ ಒಂದು ದಿನ ಭಗವಂತ ನ್ಯಾಯ ನೀಡುತ್ತಾನೆ, ಅದಕ್ಕೆ ಉತ್ತಮವಾದ ನ್ಯಾಯ ಕೊಡುತ್ತಾನೆ ಎನ್ನುವ ಭರವಸೆ ಅವರ ಮನಸ್ಸಿನಲ್ಲಿ ಸದಾ ಇರುತ್ತದೆ. ಏಕೆಂದರೆ ಒಳ್ಳೆಯವರು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತಾರೆ. ಒಂದು ವೇಳೆ ಅವರಿಗೆ ಮೋಸವಾಗಿದ್ದರೂ ಕೂಡ ಅದನ್ನು ಹೋಗಲಿ, ನನಗಾದ ಮೋಸವನ್ನು ಮರೆತು ಬಿಡೋಣ ಎಂದು ಸುಮ್ಮನೆ ಆಗಿ ಕೇವಲ ಅವರ ಜೀವನವನ್ನು ಅವರು ಎಷ್ಟೇ ನೋವುಗಳಿದ್ದರೂ ಮುಂದೆ ಸಾಗಿಸಲು ಯೋಚಿಸುತ್ತಾರೆ. ಇಂತಹ ಎಷ್ಟೋ ಒಳ್ಳೆಯ ಮನಸ್ಸಿನ ಮೃದು ಸ್ವಭಾವದ ಮುಗ್ಧರು ಈಗಲೂ ಕೂಡ ಅವರಿಗಾದ ಮೋಸವನ್ನು ನೆನೆಸಿಕೊಂಡು ಕೇವಲ ಕಣ್ಣೀರು ಹಾಕುತ್ತಾ ಅವರ ಜೀವನವನ್ನು ಕಳೆಯುತ್ತಿರುತ್ತಾರೆ. ಏಕೆಂದರೆ ಅವರಿಗೆ ಮುಂದೇನು ದಾರಿ ತೋಚುವುದಿಲ್ಲ ಹಾಗೂ ಅವರಿಗಾದ ನೋವು ಅವರನ್ನು ಮೌನಕ್ಕೆ ದೂಡಿರುತ್ತದೆ. ಇಲ್ಲಿ ಕೇವಲ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತದೆ ಅಂತ ನಮಗೆ ನಾವೇ ಸಮಾಧಾನ ಮಾಡಿಕೊಳ್ಳುತ್ತೀವಿ. ಆದರೆ ಒಳ್ಳೆಯವರಿಗೆ ಈ ಪ್ರಪಂಚ ಯಾವತ್ತೂ ಕೆಟ್ಟದ್ದನ್ನೇ ಮಾಡುತ್ತದೆ. ಒಳ್ಳೆಯವರ ದುರುಪಯೋಗಪಡಿಸಿಕೊಂಡು ಅವರ ಒಳ್ಳೆಯತನ ಅವರ ವಿರುದ್ಧ ಮೋಸ ಮಾಡುವುದಕ್ಕೆ ಉಪಯೋಗಿಸುತ್ತಾರೆ. ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ನೋವಾಗುವುದು ಒಳ್ಳೆಯವರಿಗೆ ಮಾತ್ರ, ಏಕೆಂದರೆ ಅವರು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತಾರೆ, ಎಲ್ಲದರಲ್ಲೂ ಒಳ್ಳೆಯದನ್ನೇ ಹುಡುಕುತ್ತಾರೆ. ಆದರೆ ಅಂತಹ ಒಳ್ಳೆಯವರಿಗೆ ಕೆಲವು ಪಾಪಿಗಳು ಕೆಟ್ಟದ್ದನ್ನೇ ಬಯಸುತ್ತಾರೆ, ಬರೀ ಕೆಟ್ಟದ್ದನ್ನೇ ಮಾಡಿ ನೋವು ಕೊಡುತ್ತಾರೆ. ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ನೋವಾಗುವುದು ಒಳ್ಳೆಯವರಿಗೆ ಮಾತ್ರ, ಏಕೆಂದರೆ ಅವರು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತಾರೆ, ಎಲ್ಲದರಲ್ಲೂ ಒಳ್ಳೆಯದನ್ನೇ ಹುಡುಕುತ್ತಾರೆ. ಆದರೆ ಅಂತಹ ಒಳ್ಳೆಯವರಿಗೆ ಕೆಲವು ಪಾಪಿಗಳು ಕೆಟ್ಟದ್ದನ್ನೇ ಬಯಸುತ್ತಾರೆ, ಬರೀ ಕೆಟ್ಟದ್ದನ್ನೇ ಮಾಡಿ ನೋವು ಕೊಡುತ್ತಾರೆ. ಕೆಟ್ಟದ್ದು ಎಷ್ಟು ಬೇಕಾದರೂ ಮೆರೆಯಬಹುದು, ಆದರೆ ಒಂದು ದಿನ ಸಾಯುತ್ತೆ. ಏಕೆಂದರೆ ಎಲ್ಲದಕ್ಕೂ ವಿನಾಶ, ಅಂತ್ಯ ಅನ್ನುವುದು ಇದ್ದೇ ಇರುತ್ತದೆ. ಯಾವುದು ಶಾಶ್ವತವಲ್ಲ. ಪ್ರತಿ ಕೆಟ್ಟತನದ ಹಿಂದೆ ಒಂದು ಒಳ್ಳೆಯದು ಇದ್ದೇ ಇರುತ್ತದೆ. ನಿಮ್ಮ ಮೋಸದ ವಿರುದ್ಧ ನೀವು ಎದ್ದು ನಿಲ್ಲಬೇಕು. ಏಕೆಂದರೆ ಮೋಸ ಹೋದೆ ಎಂದು ಕೊರಗುವ ಬದಲು ಅದೇ ಮೋಸಗಾರನನ್ನು ನೀವು ತುಳಿಯುವುದಕ್ಕೂ ಪ್ರಾರಂಭಿಸಬೇಕು. ಯಾರನ್ನು ಕಾಪಾಡುವುದಕ್ಕೆ ಬರುವುದಿಲ್ಲ. ನಮ್ಮ ಸ್ವಂತ ಬಲ, ಬೆಂಬಲ, ಧೈರ್ಯವೇ ನಮ್ಮನ್ನು ಒಂದು ದಿನ ಕಾಪಾಡುವುದು. ಆಗಿದ್ದು ಆಗಲಿ, ಅದು ಏನೇ ಬಂದರೂ ನಾನು ಎದುರಿಸುತ್ತೇನೆ ಎನ್ನುವ ಧೈರ್ಯ ನಿಮ್ಮಲ್ಲಿ ನೋಡಬೇಕು. ನಿಮ್ಮ ಮೋಸಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವ ಛಲ ಹುಟ್ಟಬೇಕು. ಏಕೆಂದರೆ
ನಮಗಾದ ಮೋಸ ಇನ್ಯಾರಿಗೂ ಆಗಬಾರದು. ನಮ್ಮಂತಹ ಅಮಾಯಕರನ್ನು ಬಳಸಿಕೊಂಡು ನಮಗೆ ಅನ್ಯಾಯ ಮಾಡಿದವರ ವಿರುದ್ಧ ನಾವೇ ಎದ್ದೇಳಬೇಕು. ಮೋಸ ಮಾಡುವವರು ಕೇವಲ ಅಮಾಯಕರನ್ನು ಮಾತ್ರ ಮೋಸ ಮಾಡಲು ಸಾಧ್ಯ. ಯಾರು ಜೀವನದಲ್ಲಿ ಮೋಸ ಹೋಗಿ ಏಟು ತಿಂದು ತಿರುಗಿ ಬಿದ್ದಿರುತ್ತಾರೋ ಅವರನ್ನು ಎಂದಿಗೂ ಮತ್ತೆ ಮೋಸ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ನಿಮ್ಮ ಕೆಂಗಣ್ಣಿಗೆ ಅವರು ಗುರಿಯಾದರೆ ಅವರ ಸರ್ವನಾಶ ಆದಂತೆಯೇ ಅರ್ಥ. ನಿಮಗೆ ಅನ್ಯಾಯ ಮಾಡಿದವರು ಖಂಡಿತ ಅವರ ಶಿಕ್ಷೆಯನ್ನು ಅವರು ಅನುಭವಿಸುತ್ತಾರೆ. ನೀವು ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಸೇಡು ತೀರಿಸಿಕೊಳ್ಳುವುದಾದರೆ ನಿಮ್ಮ ಉತ್ತಮ ಆಲೋಚನೆ, ಒಳ್ಳೆಯ ನಡತೆ, ನಿಮ್ಮ ಉತ್ತಮ ಮಾರ್ಗಗಳು ಮಾತ್ರ ಅವರನ್ನು ಸರ್ವನಾಶ ಮಾಡುತ್ತವೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.